ಮಿತ್ರರೇ ನಮಸ್ಕಾರ. ಮಿತ್ರರೇ, ಮತ್ತೆ ಈ ಬಂಗಾಳದ ರಾಜಕೀಯದ ಕುರಿತಾಗಿ ಒಂದು ರೋಚಕ ಸುದ್ದಿಯನ್ನು ನಿಮಗೆ ಹೇಳಲೇಬೇಕಾಗಿದೆ. ಯಾಕೆ ಹೀಗೆ ಆರಂಭ ಮಾಡ್ತಾ ಇದ್ದೀನಿ ಅಂದರೆ, ಕೆಲವರು ಹೇಳ್ತಾರೆ ಈ TMCಯ ಬಗ್ಗೆ ಹೇಳಿದ್ದು ಸಾಕು, ಈ ಬಂಗಾಳದ ವಿಚಾರವನ್ನು ಬಿಟ್ಟುಬಿಡಿ, ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಅಂತ. ಇನ್ನು ಕೆಲವರು ಹೇಳ್ತಾರೆ ಬಂಗಾಳದ ಬಗ್ಗೆ ಪ್ರತಿನಿತ್ಯ ಒಂದು ವಿಡಿಯೋ ಮಾಡಿ ಅಲ್ಲೇನೇ ಡೆವಲಪ್ಮೆಂಟ್ ಆದರೂ ಕೂಡ ನಮಗೆ ತಿಳಿಸ್ಕೊಡಿ ಅಂತ. ಮಿತ್ರರೇ, ನಿಜವಾಗ್ಲೂ ಕೂಡ ಅಲ್ಲೇನಾದರೂ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಆಗ್ತಾ ಇದ್ದಿದ್ರೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ವೇನೋ. ಇವತ್ತು ನಾನೇನು ಹೇಳ್ತೀನಲ್ಲ, ಈ ಸುದ್ದಿಯನ್ನು ನೆಗ್ಲೆಕ್ಟ್ ಮಾಡಿ ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ನೀವೇ ಯೋಚನೆ ಮಾಡಿ. ಅಂದರೆ ಅಷ್ಟೊಂದು ದೊಡ್ಡ ಬೆಳವಣಿಗೆ TMC ಮತ್ತು ಬಂಗಾಳದಲ್ಲಿ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಅವರು ತನ್ನ ಪಕ್ಷವನ್ನು ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡ್ತಾರೆ ಎನ್ನುವಂಥ ಒಂದು ಸುದ್ದಿ ಓಡಾಡ್ತಾ ಇತ್ತು. ಅದಕ್ಕೆ ಪುಷ್ಟೀಕರಿಸುವಂತೆ ಇವತ್ತು ದೆಹಲಿಯಲ್ಲಿ ಕೆಲ ಬೆಳವಣಿಗೆಗಳಾಗಿದ್ದಾವೆ. ಅಭಿಷೇಕ್ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿಯ ನಡುವೆ ಮಹತ್ವದ 90 ನಿಮಿಷದ ಮೀಟಿಂಗ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಜೊತೆಗೆ ಸುದೀರ್ಘವಾಗಿ ಸಭೆ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ಅವರ ನಡುವೆ ಬಹಳ ಉತ್ತಮವಾದಂತಹ ಒಂದು ಸಂಬಂಧ ಇದೆ. ಬಂಗಾಳದಲ್ಲಿ ಅದನ್ನು ಯಾವ ರೀತಿಯಾಗಿ ಕರೆಯಲಾಗುತ್ತೆ ಅಂತಂದರೆ, ಮಮತಾ ಕಾಂಗ್ರೆಸ್ನಲ್ಲಿ ಇಟ್ಕೊಂಡಿರುವಂತಹ ವೀಟೋ ಅಂತ ಕರೆಯಲಾಗುತ್ತೆ. ಅಂದರೆ ಬಂಗಾಳದ ಕಾಂಗ್ರೆಸ್ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಆ ಮಟ್ಟಿನ ಹೋಲ್ಡ್ ಇತ್ತು. ಅದಕ್ಕೆ ಕಾರಣ ಸೋನಿಯಾ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ಅವರ ನಡುವೆ ಇದ್ದಂತಹ ಆ ಒಂದು ಆಪ್ತ ಸಂಬಂಧ. ಹೀಗಾಗಿ TMC ಮರ್ಜ್ ಆಗುತ್ತೆ ಕಾಂಗ್ರೆಸ್ನಲ್ಲಿ, ಈ ಚರ್ಚೆ ಶುರುವಾಗಿದೆ. ಅದರ ಬಗ್ಗೆನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದರ ಜೊತೆಗೆ ಈ TMCಯಲ್ಲಿ ಬಂಡಾಯ ಪರ್ವ ಶುರುವಾಗಿದೆಯಲ್ಲ, ಈಗಾಗಲೇ 20 ಜನ ಸಂಸದರು ತಮ್ಮದೇ ಆದಂತಹ ಒಂದು ಬ್ಲಾಕ್ ಅನ್ನು ರಚನೆ ಮಾಡಿಕೊಂಡಿದ್ದಾರೆ. ಈಗ ಆ ಗುಂಪಿಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ. ಈ ಹೆಸರನ್ನ ನೀವಿರ್ಲಿ, ನಾನೇ ಒಮ್ಮೆ ನಂಬೋದಕ್ಕೆ ಕಷ್ಟ ಆಯಿತು. ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಮತ್ತೋರ್ವ TMCಯ ಸಂಸದೆ ರಾಜೀನಾಮೆ ಕೊಟ್ಟು ಅಸ್ಸಾಂ BJPಯನ್ನ ಸೇರೋದಕ್ಕೆ ಹೊರಟಿದ್ದಾರೆ. ಹಾಗೆ ಮಮತಾ ಬ್ಯಾನರ್ಜಿ ದೆಹಲಿಗೆ ಬರೋದು ಕನ್ಫರ್ಮ್ ಅನ್ನುವಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ರಾಜಕೀಯ ಬೆಳವಣಿಗೆ ಇದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. TMC ಅಂತಂದ್ರೆ ಅದು ಮಮತಾ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅಂತಂದ್ರೆ TMC. ಇದು ನೀವು ಅಂದುಕೊಂಡಿರುವಂಥ ವಿಚಾರ. ಆದರೆ ಮಮತಾ ಬ್ಯಾನರ್ಜಿ ಅವರ ಮೂಲ ಇದೆಯಲ್ಲ, ಅದು ಕಾಂಗ್ರೆಸ್ನಿಂದಲೇ ಶುರುವಾಗುತ್ತೆ. ಮಮತಾ ಬ್ಯಾನರ್ಜಿ ರಾಜಕೀಯವನ್ನು ಆರಂಭಿಸಿದ್ದು ಕಾಂಗ್ರೆಸ್ನಲ್ಲಿ. ಆದರೆ 1998ರಲ್ಲಿ ಅವರು ಕಾಂಗ್ರೆಸ್ನಿಂದ ಸಪರೇಟ್ ಆಗ್ತಾರೆ. ಕಾಂಗ್ರೆಸ್ನಿಂದ ಹೊರಬಂದು TMC ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಅನಂತರದ ರಾಜಕಾರಣ ನಿಮಗೆಲ್ಲ ಗೊತ್ತು. 1998ರಿಂದ ನಿರಂತರವಾಗಿ ಬಂಗಾಳದಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ. ಆರಂಭದಲ್ಲಿ NDA ಜೊತೆಗಿರ್ತಾರೆ, ಅನಂತರ UPA ಜೊತೆಗೆ ಕೈ ಜೋಡಿಸ್ತಾರೆ. 2011ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. 2026ರಲ್ಲಿ ಅಧಿಕಾರವನ್ನು ಕಳೆದುಕೊಳ್ತಾರೆ. ಸದ್ಯ ಮಮತಾ ಬ್ಯಾನರ್ಜಿ ಅವರಿಂದ ಕೇವಲ ಮುಖ್ಯಮಂತ್ರಿ ಗಾದಿ ಮಾತ್ರ ಕೈತಪ್ಪು ಹೋಗಿಲ್ಲ, ಪಕ್ಷವೂ ಕೂಡ ಕೈತಪ್ಪು ಹೋಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಆ ರೀತಿಯ ಬೆಳವಣಿಗೆಗಳು TMCಯಲ್ಲಿ ಆಗೋಗಿದೆ. ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಇನ್ನೂ ಸರ್ವೈವಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರತಿಯೊಬ್ಬ ರಾಜಕೀಯ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿಯನ್ನು TMC ತಲುಪಿದೆ. ಇಂತಹ ಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿಗೆ ಕಾಣ್ತಾ ಇರುವಂತಹ ಏಕೈಕ ಆಪ್ಷನ್ ಅಂತಂದ್ರೆ ಮತ್ತೆ ಕಾಂಗ್ರೆಸ್ ಕದವನ್ನು ತಟ್ಟೋದು. ಅಂದ್ರೆ ಬಂಗಾಳದಲ್ಲಿ TMC ಮತ್ತು ಕಾಂಗ್ರೆಸ್ನ ಮೈತ್ರಿ ಮಾಡ್ಕೊಳ್ಳೋದಲ್ಲ, TMCಯನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡೋದು. ಈ ಒಂದು ಚರ್ಚೆ ಬಂಗಾಳದಲ್ಲಿ 10ರಿಂದ 12 ದಿನದ ಹಿಂದೆಯೇ ಕೇಳಿಬರೋದಕ್ಕೆ ಶುರುವಾಗಿತ್ತು. ಆದರೆ ಇದು ವೇಗವನ್ನು ಪಡೆದುಕೊಂಡಿದ್ದು ಕಳೆದ 2-3 ದಿನಗಳಿಂದ. ಜೂನ್ 8ನೇ ತಾರೀಕು INDIA ಕೂಟದ ಸಭೆಯನ್ನು ದೆಹಲಿಯಲ್ಲಿ ಕರೆಯಲಾಗಿತ್ತಲ್ಲ, ಅದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಇಬ್ಬರೂ ಕೂಡ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ. ಆದರೆ ಸಭೆ ಮುಗಿದ ಬಳಿಕ ಅವರಿಬ್ಬರೂ ಕೂಡ ವಾಪಸ್ ಬಂಗಾಳಕ್ಕೆ ಇನ್ನೂ ಸಹ ಬಂದಿಲ್ಲ. ಬದಲಾಗಿ ಈ ಇಬ್ಬರೂ ಕೂಡ ದೆಹಲಿಯಲ್ಲಿ ಮೇಲಿಂದ ಮೇಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಮೊದಲಿಗೆ ಸೋನಿಯಾ ಗಾಂಧಿ ಅವರನ್ನ ಮಮತಾ ಬ್ಯಾನರ್ಜಿ ಅವರು ಭೇಟಿಯಾಗಿದ್ರು. ಬಹಳ ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಅದಾದ ಬಳಿಕ ಇವತ್ತು ರಾಹುಲ್ ಗಾಂಧಿ ಅವರನ್ನ ಅಭಿಷೇಕ್ ಬ್ಯಾನರ್ಜಿ ಭೇಟಿಯಾಗಿ 90 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಬಹುತೇಕ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ತನ್ನ ಸೋರ್ಸಸ್ ಅನ್ನು ಉಲ್ಲೇಖಿಸಿ ಒಂದು ವರದಿಯನ್ನ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಅಳಿದುಳಿದಂತಹ TMCಯನ್ನ ಮರ್ಜ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಲ್ಲಿ TMCಯನ್ನ ವಿಲೀನ ಮಾಡಿ ಅವರು ಲೋಕಸಭೆಗೆ ಎಂಟ್ರಿ ಕೊಡ್ತಾರೆ. ಹೀಗೊಂದು ಸುದ್ದಿ ಓಡಾಡ್ತಾ ಇದೆ. ಇದನ್ನ ನೀವು ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಮಮತಾಗೆ ಕೆಲವು ಆಪ್ಷನ್ಗಳು ಮಾತ್ರ ಉಳಿದಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ಮಮತಾಗೆ ಅಧಿಕಾರ ಹೋಗ್ತಿದ್ದ ಹಾಗೆ ಬಂಗಾಳದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ BJP ಸರ್ಕಾರ ಈ ಹಿಂದಿನ ಸರ್ಕಾರದ ಎಲ್ಲಾ ಅಕ್ರಮಗಳನ್ನ ಎಳೆಯಾಗಿ ಬಿಚ್ಚಿಡೋದಕ್ಕೆ ಶುರು ಮಾಡಿದೆ. ಮಮತಾ ಬ್ಯಾನರ್ಜಿ ಅವರಿಗೂ ಕೂಡ ಕಾನೂನಿನ ಕುಣಿಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ತಗಲಾಕೊಳ್ಳುವಂತಹ ಭೀತಿ ಎದುರಾಗಿದೆ. ಮಮತಾ ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಮಮತಾ ಬ್ಯಾನರ್ಜಿ ಅವರ ಮನೆ ಮೇಲೆ CID ರೈಡ್ ಆಗುತ್ತೆ. ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ನಿರಂತರವಾಗಿ CID ರೈಡ್ ಮಾಡ್ತಾ ಇದೆ. ಅವರಿಗೆ ನೋಟಿಸ್ ಕೊಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಬಂಧನ ಆಗಬಹುದು. ಸದ್ಯ ಈ ಇಬ್ಬರೂ ಕೂಡ ಅತ್ಯಂತ ವೀಕ್ ಆಗಿದ್ದಾರೆ. ಅವರನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಬಂಗಾಳದಲ್ಲಿ ಕೆಲ ಸಂಖ್ಯೆಯಲ್ಲೂ ಕೂಡ MLA MPಗಳಿಲ್ಲ.
ಇಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನ ಎದುರಿಸೋದಕ್ಕೆ ಮಮತಾಗಿರುವಂತಹ ಏಕೈಕ ಆಪ್ಷನ್ ಅಂತಂದ್ರೆ ಅವರು ಕಾಂಗ್ರೆಸ್ ಅನ್ನ ಜಾಯ್ನ್ ಆಗೋದು. ಮಮತಾ ಕಾಂಗ್ರೆಸ್ ಸೇರ್ತಿದ್ದ ಹಾಗೆ ಅವರ ವಿರುದ್ಧ ರಾಜಕೀಯವಾಗಿ ಏನೇ ಕ್ರಮಗಳಾದರೂ ಕೂಡ ಸಪೋರ್ಟಿಗೆ ಯಾರು ಬರ್ತಾರೆ? ರಾಹುಲ್ ಗಾಂಧಿ ಬರ್ತಾರೆ, ಪ್ರಿಯಾಂಕಾ ವಾದ್ರಾ ಬರ್ತಾರೆ, ಸೋನಿಯಾ ಗಾಂಧಿ ಬರ್ತಾರೆ, ಇಡೀ ಕಾಂಗ್ರೆಸ್ನ ಟೀಮ್ ಬರುತ್ತೆ. ಅವರ ಇಕೋಸಿಸ್ಟಮ್ ಮಮತಾರನ್ನ ಸಮರ್ಥಿಸಿಕೊಳ್ಳೋದಕ್ಕೆ ನಿಂತ್ಕೊಳ್ಳುತ್ತೆ. ಹೀಗಾಗಿ ಮಮತಾ ಅಂದುಕೊಳ್ತಾ ಇದ್ದಾರೆ, ನನ್ನ ರಾಜಕೀಯ ಇಳಿಸಂಜೆಯನ್ನು ಕಳೆಯೋದಕ್ಕೆ ಕಾಂಗ್ರೆಸ್ಸೇ ಸೂಕ್ತ. ಜೊತೆಗೆ ಅಭಿಷೇಕ್ ಬ್ಯಾನರ್ಜಿಗೆ ಬಂಗಾಳದಲ್ಲಿ ಯಾವುದೇ ಭವಿಷ್ಯ ಇಲ್ಲ. ಅವರೇನಾದರೂ ಸಂಸದರಾಗಿ ಒಂದಷ್ಟು ವರ್ಷ ಕಳಿಬೇಕು ಅಂತಂದ್ರೆ ಕಾಂಗ್ರೆಸ್ ಅನ್ನು ಜಾಯ್ನ್ ಆಗಲೇಬೇಕು. ಟಿಎಂಸಿಯಲ್ಲೇ ಇನ್ನೊಮ್ಮೆ ಡೈಮಂಡ್ ಹಾರ್ಬರ್ನಿಂದ ನಿಂತರೆ ಕಳೆದ ಬಾರಿ 7 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರಲ್ಲ, ಈ ಬಾರಿ 7 ಲಕ್ಷ ಮತಗಳ ಅಂತರದಿಂದ ಸೋಲ್ಬಹುದು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ತನ್ನ ಸೋದರಳಿಯನಿಗೂ ಕೂಡ ಕಾಂಗ್ರೆಸ್ಸೇ ಸೂಕ್ತ ಅಂತ ಮಮತಾ ಬ್ಯಾನರ್ಜಿ ತೀರ್ಮಾನ ಮಾಡಿದರೆ ಈ ರೀತಿಯ ಸುದ್ದಿಗಳು ಬಂಗಾಳದಲ್ಲಿ ಓಡಾಡೋದು ಶುರುವಾಗಿದೆ. ಮಿತ್ರರೇ, ಈಗಾಗಲೇ ಕಾಂಗ್ರೆಸ್ ಲಾಭದ ಲೆಕ್ಕಾಚಾರದಲ್ಲೇ ಇದೆ. ಮಮತಾ ಬ್ಯಾನರ್ಜಿ ಅವರ ಪಕ್ಷ ಒಡೆದು ಹೋಗಿದ್ದೆ ಆದರೆ ಅಲ್ಲಿ ಕಾಂಗ್ರೆಸ್ಗೆ ಬೆನಿಫಿಟ್ ಆಗುತ್ತೆ ಅಂತ. ಯಾಕೆಂದರೆ ಮುಸ್ಲಿಮರು ನಂಬುವಂತಹದ್ದು ಕಾಂಗ್ರೆಸ್ ಅನ್ನ. ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಪ್ರಚಾರ ಮಾಡಿದ್ರೂ ಕೂಡ ಒಂದು 30-32% ವೋಟ್ ಬರುತ್ತೆ. ಒಂದು 7-8 ಸೀಟನ್ನು ಗೆದ್ದುಕೊಳ್ಳಬಹುದು. ಇದು ಕಾಂಗ್ರೆಸ್ನ ಲೆಕ್ಕಾಚಾರ. ಇದರ ನಡುವೆ ಮಮತಾ ಬ್ಯಾನರ್ಜಿ ಅವರೇ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅಂತಂದ್ರೆ ಕಾಂಗ್ರೆಸ್ನ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಕಳೆದ ಚುನಾವಣೆಯನ್ನೇ ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ 40% ವೋಟ್ ಶೇರ್ ಸಿಕ್ಕಿದೆ. ಕಾಂಗ್ರೆಸ್ನ ಬಳಿಯಲ್ಲಿ ಒಂದು 3% ಇದೆ. ಈಗ ಮಮತಾರ ಪಕ್ಷ ಒಡೆದು ಹೋಗ್ತಿದ್ದ ಹಾಗೆ ಒಂದು 10-12% ವ್ಯತ್ಯಾಸ ಆದರೂ ಕೂಡ ಕಾಂಗ್ರೆಸ್ ಬಂಗಾಳದಲ್ಲಿ ಒಂದು 25-30% ವೋಟ್ ಶೇರ್ ಪಡೆಯುವಂತಹ ಪಕ್ಷ ಆಗಬಹುದು. ಈ ಎಲ್ಲಾ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಕೂಡ ಇದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಬರ್ತೀನಿ ಅಂತಂದ್ರೆ ಕಾಂಗ್ರೆಸ್ ಅವರಿಗೆ ರತ್ನ ಗಂಬಳಿ ಹಾಕಿ ಸ್ವಾಗತಿಸುತ್ತೆ. ಅವರಿಗೆ ಬೇಕಾದಂತಹ ಸ್ಥಾನಮಾನವನ್ನು ಕೊಡೋದಕ್ಕೆ ಕಾಂಗ್ರೆಸ್ ತುದಿಗಾಲ್ನಲ್ಲಿ ನಿಂತಿದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಸುದ್ದಿಯೂ ಕೂಡ ಬರ್ತಾ ಇದೆ. ಮಮತಾ ಬ್ಯಾನರ್ಜಿ ಪುನಃ ದೆಹಲಿ ರಾಜಕಾರಣಕ್ಕೆ ಬರೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರಂತೆ. ಅದಕ್ಕೆ ವೇದಿಕೆ ಯಾವುದು ಕೇಳಿದ್ರೆ ಬಸಿರ್ಹಾಟ್ ಲೋಕಸಭಾ ಕ್ಷೇತ್ರ. ಇಲ್ಲಿ ಹಾಜಿ ನೂರುಲ್ ಇಸ್ಲಾಂ ಅನ್ನುವಂತಹ ಟಿಎಂಸಿಯ ಎಂಪಿ 2024ರಲ್ಲಿ ಗೆದ್ದಿದ್ರು. ಆದ್ರೆ ಅವರು ಇತ್ತೀಚೆಗೆ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಹೀಗಾಗಿ ಆ ಕ್ಷೇತ್ರ ಖಾಲಿ ಇದೆ. ಅಲ್ಲಿ ಬೈ ಎಲೆಕ್ಷನ್ ಸದ್ಯದರಲ್ಲೇ ಘೋಷಣೆ ಆಗುತ್ತೆ. ಈ ಬಸಿರ್ಹಾಟ್ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇದು ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಸೇಫ್ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ ಕಳೆದ ಬಾರಿ ಇಲ್ಲಿ ಟಿಎಂಸಿ 3,33,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿತ್ತು. ಜೊತೆಗೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿದಾವೆ. ಈ ಬಾರಿಯ ಚುನಾವಣೆಯಲ್ಲಿ 5 ಟಿಎಂಸಿ ಗೆದ್ದಿದೆ. ಕೇವಲ 2ರಲ್ಲಿ ಮಾತ್ರ ಬಿಜೆಪಿ ಗೆಲುವು ಸಾಧಿಸಿದೆ. ಹೀಗಾಗಿ ಸ್ವಲ್ಪ ಹೆಚ್ಚು ಪ್ರಯತ್ನವನ್ನ ಹಾಕಿದ್ದೆ ಆದ್ರೆ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಟಿಕೆಟ್ನಿಂದ ನಿಂತಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ಕ್ಷೇತ್ರವನ್ನ ಗೆಲ್ಲಬಹುದು. ಅದು ಮುಸ್ಲಿಮರ ಪ್ರಭಾವ ಇರುವಂತಹ ಕ್ಷೇತ್ರ. ಖಂಡಿತವಾಗ್ಲೂ ನಾನು ಲೋಕಸಭೆಯನ್ನ ಪ್ರವೇಶ ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಅವರು ಭಾವಿಸಿದಾರಂತೆ. ದೆಹಲಿ ವಲಯದಲ್ಲಿ ಚರ್ಚೆ ಆಗ್ತಿರುವ ಸುದ್ದಿ ಏನು ಕೇಳಿದ್ರೆ ಮಮತಾ ಬ್ಯಾನರ್ಜಿ ಲೋಕಸಭೆಗೆ ಎಂಟ್ರಿ ಆಗ್ತಿದ್ದ ಹಾಗೆ INDIA ಕೂಟದ ನೇತೃತ್ವವನ್ನ ಅವರಿಗೆ ಬಿಡಲಾಗುತ್ತೆ. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿರ್ತಾರೆ. ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ INDIA ಕೂಟವನ್ನ ಇನ್ನಷ್ಟು ಸಂಘಟಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಉದ್ದೇಶವೂ ಕೂಡ ಇದೇ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಅಖಿಲೇಶ್ ಯಾದವ್ ಕೂಡ ತುಂಬಾ ಆಪ್ತ ನಾಯಕ. ಜೊತೆಗೆ ಕೇಜ್ರಿವಾಲ್, ಉದ್ಧವ್ ಠಾಕ್ರೆ ಎಲ್ಲರೂ ಕೂಡ ಮಮತಾ ಬ್ಯಾನರ್ಜಿ ಅವರೊಂದಿಗೆ ಉತ್ತಮವಾದಂತಹ ರ್ಯಾಪೋ ಇಟ್ಟುಕೊಂಡಿದ್ದಾರೆ. ಇದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ರೀತಿಯಾಗೂ ಕೂಡ ಯೋಚನೆಯನ್ನ ಮಾಡ್ತಾ ಇದೆ ಎನ್ನುವಂತಹ ಸುದ್ದಿ ಇದೆ. ಮಿತ್ರರೇ, ಇದೆಲ್ಲ ಆಗಬೇಕು ಅಂತಂದ್ರೆ ಮಮತಾ ಬ್ಯಾನರ್ಜಿ ಬಸಿರ್ಹಾಟ್ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಬೇಕು, ಜೊತೆಗೆ ಗೆಲ್ಲಬೇಕು. ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಟಿಎಂಸಿ ಪಕ್ಷವನ್ನೇ ಕಾಂಗ್ರೆಸ್ಗೆ ವಿಲೀನ ಮಾಡ್ತಾರೆ. ಈ ಸುದ್ದಿಯನ್ನ ಕೇಳಿದಾಗ್ಲೂ ಕೂಡ ನನಗೇನು ಅಂತಹ ಆಶ್ಚರ್ಯ ಆಗ್ಲಿಲ್ಲ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನುವಂತಹ ಪಾಲಿಸಿ ಅಂತ ಅನ್ನಿಸ್ತು. ಆದ್ರೆ ಇದಕ್ಕಿಂತ ದೊಡ್ಡ ಪರಮಾಶ್ಚರ್ಯ ಆದಂತಹ ಸುದ್ದಿ ಏನು ಕೇಳಿದ್ರೆ ಈ ಟಿಎಂಸಿ ಎಂಪಿಗಳ ವಲಯದಲ್ಲೂ ಕೂಡ ಒಂದು ರೆಬೆಲ್ ಗ್ರೂಪ್ ಹುಟ್ಟುಕೊಂಡಿದೆಯಲ್ಲ, ಕಾಕೋಲಿ ಘೋಷ್ ನೇತೃತ್ವದಲ್ಲಿ. ಆ ಗ್ರೂಪ್ನ ಜೊತೆಗೆ ಈಗಾಗಲೇ 20 ಸಂಸದರು ಗುರುತಿಸಿಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಕೆಲವರ ಹೆಸರು ಕೂಡ ಈಗಾಗಲೇ ಬಹಿರಂಗಗೊಂಡಿದೆ. ಕೆಲವರು ಓಪನ್ ಆಗಿ ನಾವು ಕಾಕೋಲಿ ಘೋಷ್ ನಾಯಕತ್ವವನ್ನು ಒಪ್ಕೊಂಡಿದೀವಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಆ ಗ್ರೂಪ್ನ ಸಂಖ್ಯೆ 22ಕ್ಕೆ ಏರಿಕೆ ಆಗಿದೆ. ಮಮತಾ ಬ್ಯಾನರ್ಜಿ ಅವರಿಗೆ ಅತಿ ಹೆಚ್ಚು ಆಪ್ತರಾಗಿದ್ದಂತಹ 2 ನಾಯಕಿಯರು ಈಗ ಕಾಕೋಲಿ ಘೋಷ್ ಗ್ರೂಪ್ಗೆ ಬೆಂಬಲ ಕೊಟ್ಟಿದ್ದಾರೆ ಎನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಆಶ್ಚರ್ಯಕರ ಹೆಸರು ಯಾವುದು ಕೇಳಿದ್ರೆ ಸಯಾನಿ ಘೋಷ್. ಈ ಸಯಾನಿ ಘೋಷ್ ಯಾರು ಅಂತ ನಾನೇ ನಿಮಗೆ ಪರಿಚಯ ಮಾಡಿಕೊಡೋದು ಬೇಕಾಗಿಲ್ಲ. ಈಕೆ ತುಂಬಾ ಫೇಮಸ್. ಯಾಕೆ ಅಂತಂದ್ರೆ ಒಂದು ವಿವಾದಾತ್ಮಕ ಹೇಳಿಕೆಗಳಿಂದ, ವಿವಾದಾತ್ಮಕ ನಡೆಯಿಂದ, ಎರಡನೆಯದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಬಕೆಟ್ ಹಿಡಿಯುವ ಕಾರಣದಿಂದಾಗಿ. ಬಹುಶಃ ರಾಜಕಾರಣದಲ್ಲಿ ತನ್ನ ನಾಯಕರಿಗೆ ಈ ಪಾರ್ಟಿ ಬಕೆಟ್ ಹಿಡಿದಿರುವಂತಹ ಪ್ರಜೆಗಳನ್ನ ನಾನು ಇದುವರೆಗೂ ನೋಡಿಲ್ಲ. ಈಕೆ ಜಾದವ್ಪುರದ ಸಂಸದೆ, ಯುವ ನಾಯಕಿ. ಮೂಲತಃ ಈಕೆ ಸಿನಿಮಾ ನಟಿ ಮತ್ತು ಬಂಗಾಲಿ ಗಾಯಕಿಯೂ ಕೂಡ ಹೌದು.
2024ರಲ್ಲಿ ಮಮತಾ ಬ್ಯಾನರ್ಜಿಯ ಕಣ್ಣು ಈ ಸಯಾನಿ ಘೋಷ್ ಮೇಲೆ ಬೀಳುತ್ತೆ. ಮಿತ್ರರೇ, 2024ರಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದಂತಹ ತಪ್ಪುಗಳೇ ಅವರ ಇವತ್ತಿನ ಪರಿಸ್ಥಿತಿಗೆ ಕಾರಣ. ಅದನ್ನು ನಾನು ಮುಂದೆ ವಿವರಿಸ್ತೀನಿ. ಯಾವಾಗ 2024ರಲ್ಲಿ ಸಯಾನಿ ಘೋಷ್ರನ್ನ ಮಮತಾ ಬ್ಯಾನರ್ಜಿ ಗುರುತಿಸ್ತಾರೋ, ಜಾಧವ್ಪುರದಿಂದ ಅವರನ್ನ ಲೋಕಸಭಾ ಟಿಕೆಟ್ ಕೊಟ್ಟು ಕಣಕ್ಕಿಳಿಸ್ತಾರೆ. ಸಯಾನಿ ಘೋಷ್ ಈ ಜಾಧವ್ಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 2,58,000 ಮತಗಳ ಅಂತರದಲ್ಲಿ ಗೆದ್ದು ಬರ್ತಾರೆ. ಹೇಳೋದಕ್ಕೆ ಆಕೆ ಫಸ್ಟ್ ಟೈಮ್ MP, ಆದರೆ ಲೋಕಸಭೆಯಲ್ಲಿ ಬಂದು ವಿಪರೀತವಾಗಿ ಮಾತನಾಡಿದ ಕಾರಣದಿಂದಾಗಿ ಅಥವಾ ಮಮತಾ ಬ್ಯಾನರ್ಜಿ ಅವರನ್ನ ವಿಪರೀತವಾಗಿ ಸಮರ್ಥಿಸಿಕೊಂಡ ಕಾರಣದಿಂದಾಗಿ ಬೇಗ ಫೇಮಸ್ ಆಗ್ಬಿಡ್ತಾಳೆ. ಈಕೆ ವಯಸ್ಸಿನ್ನು 33, ಆದರೆ ಮೋದಿ ಇರಲಿ, ಅಮಿತ್ ಶಾ ಇರಲಿ, ಯಾರೇ ಇರಲಿ ಅವರ ವಿರುದ್ಧವಾಗಿ ಏನು ಬೇಕಾದ್ರೂ ಮಾತನಾಡ್ತಾ ಇದ್ಲು. ಆ ಮಟ್ಟಿಗೆ ಮಮತಾ ಬ್ಯಾನರ್ಜಿಯನ್ನ ಸಮರ್ಥಿಸಿಕೊಳ್ತಾ ಇದ್ದಂಥ ಓರ್ವ ನಾಯಕಿ. ಮೊನ್ನೆ ಬಂಗಾಳದ ರಿಸಲ್ಟ್ ಬಂತಲ್ಲ, ಆಗ ಮಮತಾ ಬ್ಯಾನರ್ಜಿ ಅವರು ಸೋತ್ ಹೋದ್ರೂ ಕೂಡ ಈ ಸಯಾನಿ ಘೋಷ್ ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಏನು ಹೇಳ್ತಾ ಇದ್ರು ಅದನ್ನೇ ರಿಪೀಟ್ ಮಾಡ್ತಾ ಇದ್ಲು. ಮಮತಾ ಸೋತಿಲ್ಲ, ಓಟ್ ಲೂಟ್ ಆಗಿದೆ, ಇದನ್ನ ಸಯಾನಿ ಘೋಷ್ ಕೂಡ ಪ್ರತಿಪಾದಿಸಿದ್ಲು. ಈಗ ದಿಢೀರಂತ ಈಕೆ ಕಾಕೋಲಿ ಘೋಷ್ಗೆ ತನ್ನ ನಿಷ್ಠೆಯನ್ನ ಘೋಷಣೆ ಮಾಡಿದಾಳಂತೆ. ಇವತ್ತು ಅದು ದೊಡ್ಡ ಸುದ್ದಿ. ಅಂದ್ರೆ ರೆಬಲ್ ಟೀಮ್ ಅನ್ನ ಸೇರ್ಕೊಂಡಿದ್ದಾಳೆ ಅಂತ. ಮಿತ್ರರೇ, ಇದಾಗ್ತಿದ್ದ ಹಾಗೆ ಈಕೆಯ ಸೋಷಿಯಲ್ ಮೀಡಿಯಾವನ್ನ ಒಮ್ಮೆ ತೆಗೆದು ನೋಡಿದೆ. ಜೂನ್ 2ನೇ ತಾರೀಕುವರೆಗೂ ಕೂಡ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಬೆಂಬಲಿಸಿದಾಳೆ. ಅದಾದ ಮೇಲೆ ಯಾವುದೇ ಬೆಳವಣಿಗೆ ನಡೆದ್ರೂ ಕೂಡ ಈಕೆ ಅದಕ್ಕೆ ಪ್ರತಿಕ್ರಿಯಿಸಿಲ್ಲ, ಅಂದ್ರೆ ಸೈಲೆಂಟ್ ಆಗಿದ್ದಾಳೆ. ಅದರ ಅರ್ಥ ಏನು ಅಂತಂದ್ರೆ ಈಕೆ ಕೂಡ ರೆಬಲ್ ಟೀಮ್ ಅನ್ನ ಸೇರ್ಕೊಂಡಿದ್ದಾಳೆ, ಮಮತಾ ಬ್ಯಾನರ್ಜಿ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾಳೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಈಕೆಯನ್ನ ಎಷ್ಟು ನಂಬಿದ್ರು ಅಂತಂದ್ರೆ, ಪಕ್ಷ ಎಲ್ಲ ಚಿಂದಿ ಚಿತ್ರಾನ್ನ ಆಯ್ತಲ್ಲ, ಆಗ್ಲೂ ಕೂಡ ಈಕೆಯ ಮೇಲೆ ಮಮತಾಗೆ ನಂಬಿಕೆ ಇತ್ತು. ಆ ಕಾರಣದಿಂದಾಗಿ TMCಯ ಯುವ ಘಟಕದ ಅಧ್ಯಕ್ಷೆಯಾಗಿ ಈಕೆಯನ್ನ ನೇಮಿಸಿದ್ರು. ಯಾವ ಕಾರಣಕ್ಕೂ ಕೂಡ ಸಯಾನಿ ಘೋಷ್ ನನ್ನನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ನಂಬಿಕೆ. ಎಷ್ಟೇ ಆದ್ರೂ ನಾಯಕ ನಟಿ ಅಲ್ವಾ, ಹೀಗಾಗಿ ಮಮತಾರನ್ನ ಕೂಡ ಆ ಪಾರ್ಟಿ ನಂಬಿಸಿದ್ಲು ಈಕೆ. ಇದರ ಜೊತೆಗೆ ರೆಬಲ್ ಗ್ರೂಪ್ನಲ್ಲಿ ಕೇಳಬರ್ತಾ ಇರುವಂತಹ ಇನ್ನೋರ್ವ TMC ಸಂಸದೆಯ ಹೆಸರು ಯಾವುದು ಕೇಳಿದ್ರೆ ಅದು ಮಾಲಾ ರಾಯ್. ಇವರು ಕಾಕೋಲಿ ಘೋಷ್ಗೆ ಬೆಂಬಲ ಕೊಟ್ಟಂತಹ 22ನೇ ಸಂಸದೆ. ಕೋಲ್ಕತ್ತಾ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಆಯ್ಕೆಯಾದಂತಹ ಸಂಸದೆ ಇವರು. ಮಮತಾ ಬ್ಯಾನರ್ಜಿ ಅವರೊಂದಿಗೆ ತುಂಬಾ ಆಪ್ತವಾಗಿದ್ದಂತಹ ನಾಯಕಿಯೂ ಕೂಡ ಹೌದು. ಈಗ ಕಾಕೋಲಿ ಘೋಷ್ ದಸ್ತಿದಾರ್ ನಮ್ಮ ನಾಯಕಿ ಅಂತ ಇವರು ಕೂಡ ಸಹಿ ಹಾಕಿದಾರಂತೆ. ಇದು TMCಯ MPಗಳ ಕತೆ. ಆದರೆ ಅತ್ತ TMCಯ ರಾಜ್ಯಸಭಾ ಸದಸ್ಯರ ರಾಜೀನಾಮೆ ಪರ್ವ ಹಾಗೆ ಮುಂದುವರೆದಿದೆ. ಇವತ್ತು ಸುಷ್ಮಿತಾ ದೇವ್ TMCಯ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಇಂಡಿಯಾ ಟುಡೆಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಸುಷ್ಮಿತಾ ದೇವ್ ಹೇಳ್ತಾರೆ, ನಾನು ಅಸ್ಸಾಂ ರಾಜಕಾರಣಕ್ಕೆ ಹೋಗ್ತಾ ಇದ್ದೀನಿ. ಹಿಮಂತ ಬಿಸ್ವಾ ಶರ್ಮಾರ ಅಭಿವೃದ್ಧಿ ಕಾರ್ಯಕ್ರಮಗಳಿದೆಯಲ್ಲ, ಇದು ನನ್ನನ್ನು ಆಕರ್ಷಣೆ ಮಾಡಿದೆ. ಹೀಗಾಗಿ ನಾನು ಅಭಿವೃದ್ಧಿ ರಾಜಕಾರಣದ ಜೊತೆಗೆ ಕೈ ಜೋಡಿಸ್ತಾ ಇದ್ದೀನಿ ಅಂತ ಈಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸುಷ್ಮಿತಾ ದೇವ್ ಮೂಲತಃ ಅಸ್ಸಾಂನವರೇ. ಮಮತಾ ಬ್ಯಾನರ್ಜಿ 2021ರಲ್ಲಿ ಕರ್ಕೊಂಡ್ಬಂದು ಬಂಗಾಳದಿಂದ ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಿರ್ತಾರೆ. ಈ ಮಮತಾ ಬ್ಯಾನರ್ಜಿಯವರ ಇವತ್ತಿನ ದುಸ್ಥಿತಿಗೆ ಇದು ಒಂದು ಕಾರಣ. ಮಮತಾ ಬ್ಯಾನರ್ಜಿ 2019ರ ಚುನಾವಣೆ ಇರಬಹುದು, 2021ರ ಚುನಾವಣೆ ಇರಬಹುದು, ಅವ್ರು ಏನಂತ ಪ್ರಚಾರ ಮಾಡ್ತಾ ಇದ್ರು, ಈ ಮೋದಿ ಮತ್ತು ಅಮಿತ್ ಶಾ ಇದಾರಲ್ಲ, ಇವರು ಔಟ್ಸೈಡರ್ಸ್, ಹೊರಗಿನಿಂದ ಬಂದು ಬಂಗಾಳದ ಕಂಟ್ರೋಲ್ ಅನ್ನ ಪಡೆಯೋದಕ್ಕೆ ಹೊರಟಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಅವರನ್ನ ಗೆಲ್ಲಿಸಬೇಡಿ ಅಂತ ಮಮತಾ ಬ್ಯಾನರ್ಜಿ ಪ್ರಚಾರ ಮಾಡಿದ್ರು. ಆದರೆ 2024ರ ವೇಳೆಗೆ ಮಮತಾ ಬ್ಯಾನರ್ಜಿ ಮಾಡಿದ್ದೇನು ಗೊತ್ತಾ? ಹೊರಗಿನಿಂದ ಯಾರ್ಯಾರು ಬರ್ತಾರೋ, ಸ್ವಲ್ಪ ನೇಮ್ ಫೇಮ್ ಇದ್ರೆ ಅವ್ರನ್ನ ಕರ್ಕೊಂಡ್ಬಂದು ಬಂಗಾಳದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರು. ಉದಾಹರಣೆಗೆ ನಿಮಗೆಲ್ಲ ಗೊತ್ತಿರಬಹುದು, ಶತ್ರುಘ್ನ ಸಿನ್ಹಾ, ಕೀರ್ತಿ ಆಜಾದ್, ಯೂಸುಫ್ ಪಠಾಣ್, ಈ ಸುಷ್ಮಿತಾ ದೇವ್, ಇವ್ರು ಯಾರು ಬಂಗಾಳದವರಲ್ಲ. ಬಂಗಾಳಕ್ಕೂ ಅವರಿಗೂ ಯಾವ ಸಂಬಂಧವೂ ಕೂಡ ಇಲ್ಲ. ಆದರೂ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರು. ಈಗ ಅವರೆಲ್ಲರೂ ಕೂಡ ಗಾಳಿ ಬಂದ ಕಡೆಗೆ ತೂರು ಹೋಗ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯವರ ರಾಜಕೀಯ ಹಸ್ತ ಇತ್ತಲ್ಲ, ಮೋದಿ ಮತ್ತು ಅಮಿತ್ ಶಾ ಹೊರಗಡೆಯವರು ಅಂತ, ಬಂಗಾಳದವರು ಯಾಕೆ ನಂಬುತ್ತಾರೆ? ಮಮತಾ ಬಂಗಾಳಕ್ಕೆ ಸಂಬಂಧವೇ ಇಲ್ಲದಂತಹ ವ್ಯಕ್ತಿಗಳಿಗೆ ಬಂಗಾಳದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಕಳುಹಿಸ್ತಾ ಇದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಹೊರಗಿನವರು ಇರಬಹುದು, ಆದರೆ ಬಂಗಾಳದಲ್ಲಿ ಆಯ್ಕೆ ಆಗ್ತಾ ಇರುವಂತಹ ಎಲ್ಲಾ MLA MPಗಳು ಬಂಗಾಳದವರೇ ಆಗಿದ್ದಾರೆ. ಇಂತಹ ರಾಜಕಾರಣ ಮಾಡಿದ ಕಾರಣದಿಂದಾಗಿಯೇ ಮಮತಾ ಬ್ಯಾನರ್ಜಿ ಅವರಿಗೆ ಈ ಪರಿಸ್ಥಿತಿ ಬಂದಿದೆ. ಸೈದ್ಧಾಂತಿಕ ತಳಹದಿಯೊಂದಿಗೆ ಕಟ್ಟಿದಂತಹ ಪಕ್ಷ ಆಗಿದ್ರೆ ಮಮತಾ ಬ್ಯಾನರ್ಜಿಗೆ ಈಗ ಸೋನಿಯಾ ಗಾಂಧಿ ಮನೆ ಮುಂದೆ ಹೋಗಿ ನಿಲ್ಲುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು ಕಾಲಚಕ್ರ ಅಂತ. ಅಧಿಕಾರ ಇರಲಿ ಇಲ್ಲದೆ ಇರಲಿ, ಕಾಲು ನೆಲದ ಮೇಲೆ ಇರಬೇಕು. ಅದಿಲ್ಲ ಅಂತಾದ್ರೆ ಇವತ್ತು ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿಗೆ ಬಂದಂತಹ ಸ್ಥಿತಿಯೇ ಬರುತ್ತೆ. ಮಿತ್ರರೇ, ಇನ್ನೂ 10 ಡೆವಲಪ್ಮೆಂಟ್ಗಳು ಬಂಗಾಳದಲ್ಲಿ ಆಗ್ತಲೇ ಇರ್ತವೆ. ಅದರ ಬಗ್ಗೆ ನಾನು ಆಯಾ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.